ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆ್ಯಸ್ ಯೂಶುವಲ್ ಬೆಳಗ್ಗೆ ರೆಡಿಯಾಗಿ ನನ್ನ ಕೈಲಿ ಒಂದು ಬುಕ್ ಇಟ್ಕೊಂಡು ಸೀದಾ ನಮ್ಮ ಕೋಚಿಂಗ್ ಸೆಂಟರ್ ಕಡೆ ಹೊರಟೆ. ಅಂದರೆ ಹೋಗ್ಬೇಕಾದ್ರೆ ಟಿಫನ್ ಮಾಡೋಣ ಅಂತ ಅನಿಸ್ತಾಯಿತ್ತು, ಏನಕ್ಕೆ ಮನೇಲಿ ಇನ್ನೂ ಟಿಫನ್ ಮಾಡಿರಲಿಲ್ಲ. ಸೊ ರೋಡಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ನನಗೆ ಫ್ರೂಟ್ ಕಾರ್ಟ್ ಕಾಣಿಸ್ತು. ಸೊ ಅದಕ್ಕೆ ಹೋಗಿ ಅಲ್ಲಿ ಒಂದು ಫ್ರೂಟ್ ಬೌಲ್ ತೊಗೊಂಡೆ. ಹೋಟೆಲ್ಗೆ ಹೋಗಿ ಜಂಕ್ ಫುಡ್ ತಿನ್ನೋದಕ್ಕಿಂತ ಈ ಒಂದು ಫ್ರೂಟ್ ಬೌಲ್ ತಿಂದರೆ ಬೆಸ್ಟ್ ಅಂತು. ಸೊ 60 ರೂಪಾಯಿ ಕೊಟ್ಟು ಒಂದು ಮಿಕ್ಸ್ ಫ್ರೂಟ್ ಆಗಿರೋಂಥ ಫ್ರೂಟ್ ಬೌಲ್ನ ತೊಗೊಂಡು ತಿಂದು ಖಾಲಿ ಮಾಡಿ ಅಲ್ಲಿಂದ ನೆಕ್ಸ್ಟು ನಾನು ಸೀದಾ ನಮ್ಮ ಕೋಚಿಂಗ್ ಸೆಂಟರ್ಗೆ ರೀಚ್ ಆದೆ. ಕೋಚಿಂಗ್ ಸೆಂಟರ್ಗೆ ರೀಚ್ ಆಗಿ ಕ್ಲಾಸಲ್ಲಿ ಕೂತ್ಕೊಂಡೆ. ಇಷ್ಟ ಇದ್ದರೂ ಇಲ್ಲದಿದ್ದರೂ 3 ಅವರ್ ಈ ಕ್ಲಾಸ್ನ ಕೇಳಿಸ್ಕೊಂಡು 3 ಅವರಲ್ಲಿ ಮಾಡಿದ್ದು ಅರ್ಥ ಆಗಿಲ್ಲ ಅಂದರೂ ಹಂಗೂ ಹಿಂಗೋ ಸ್ವಲ್ಪ ತಲೆಗೆ ತುಂಬಿಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಸೀದಾ ಮನೆಗೆ ಹೋಗಿ ರೀಚ್ ಆದಮೇಲೆ ಎಡಿಟಿಂಗ್ ಮಾಡೋ ಕೆಲಸ ಇದ್ದು ಸ್ವಲ್ಪ. ಸೊ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಎಡಿಟಿಂಗ್ ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ ಆಗಿತ್ತು. ಮತ್ತು ಊಟ ಮಾಡಿಕೊಂಡು ನಾನು ನೆಕ್ಸ್ಟು ಸೀದಾ ಹೊರಟಿದ್ದು ಕೆಲಸ ಮಾಡೋ ಕಡೆ. ಈ ಲಿಫ್ಟಲ್ಲಿ ಯಾವಾಗ ಹೋಗ್ಬೇಕಾದ್ರು ಅನ್ಕೋತಿರ್ತೀನಿ, ಮಳೆ ಬರ್ತಿಲ್ಲ ಅಂದರೂ ಮಳೆ ಬರ್ತಿರೋ ಥರ ಕಾಣ್ತಿದೆ ಆ ಲಿಫ್ಟಲ್ಲಿ ಆಗಿರೋ ಸ್ಕ್ರಾಚಸ್ಸಿಂದ. ಆಚೆ ಹೋಗಿ ನೋಡ್ರಿ ರಿಯಲಾಗಿ ಮಳೆ ಬರ್ತಾಯಿತ್ತು. ಮತ್ತು ಮಳೆ ಬರ್ತಾರಿಂದ ಒಂದು ಬ್ರೇಕ್ ಕೂಡ ಸಿಕ್ಕಿತ್ತು. ಸೊ ಅಲ್ಲೇ ಇರುವಂಥ ಕಾರ್ಟಲ್ಲಿ ಒಂದು ನರ್ಗಿಸ್ ಮಂಡಕ್ಕಿ ಮತ್ತು 2 ಬಜ್ಜಿ ತಿನ್ಕೊಂಡು ಬೆಳಗ್ಗೆ ತಾನೇ ಜಂಕ್ ಫುಡ್ ತಿನ್ನಲ್ಲ ಅಂತೇಳಿ ಈಗ ತಿಂತಾಯಿದ್ದೀನಿ ಅಂತ ಅಂದ್ಕೊಂಡು ನಮ್ಮ ಕದ್ರಲ್ಲಿ ಹಾಕ್ಸಿರೋ ಈ ಲೈಟಿಂಗ್ಸ್ಗಳ್ನೆಲ್ಲ ನೋಡಿಕೊಂಡು ಸೀದಾ ಮನೆ ಕಡೆ ಹೊರಟೆ.